ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಬೆಳಗಿನ ಶುಭೋದಯ. ವಿದ್ಯಾರ್ಥಿಗಳೇ, 8ನೇ ತರಗತಿಯ ಸಮಾಜ ವಿಜ್ಞಾನವನ್ನ 6 ಭಾಗಗಳಲ್ಲಿ ಅಭ್ಯಾಸ ಮಾಡ್ತಾರೆ. ನಿಮಗೆ ಈಗಾಗಲೇ ಗೊತ್ತಿದೆ, 1 ಇತಿಹಾಸ, 2 ರಾಜ್ಯಶಾಸ್ತ್ರ, 3 ಸಮಾಜಶಾಸ್ತ್ರ, 4 ಅರ್ಥಶಾಸ್ತ್ರ, 5 ಭೂಗೋಳಶಾಸ್ತ್ರ, 6 ವ್ಯವಹಾರ ಅಧ್ಯಯನ. ಈ 6 ಭಾಗಗಳಲ್ಲಿ ಇರತಕ್ಕಂತಹ ಕಲಿಕಾಂಶಗಳನ್ನ ನಾವು 8ನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತೇವೆ. ಹಾಗಾದರೆ ಸಮಾಜಶಾಸ್ತ್ರ ಎನ್ನುವಂತಹ ಹೊಸ ವಿಭಾಗದಲ್ಲಿ ನಾವು ಇಂದು ಸಮಾಜಶಾಸ್ತ್ರದ ಪರಿಚಯದ ಬಗ್ಗೆ ಅಭ್ಯಾಸವನ್ನ ಮಾಡೋಣ. ಇದು ನಿಮಗೆ 7ನೇ ತರಗತಿಗೂ ಮತ್ತು 8ನೇ ತರಗತಿಗೂ ಹೋಲಿಕೆ ಮಾಡಿದಾಗ 7ನೇ ತರಗತಿಯಲ್ಲಿ ನೀವು ಇತಿಹಾಸ, ಪೌರನೀತಿ ಮತ್ತು ಭೂಗೋಳಶಾಸ್ತ್ರವನ್ನ ಅಭ್ಯಾಸ ಮಾಡ್ತೀವಿ. ಸಮಾಜಶಾಸ್ತ್ರ ಎನ್ನುವಂಥದ್ದು 8ನೇ ತರಗತಿಗೆ ಹೊಸದಾಗಿ ಸೇರ್ಪಡೆ ಮಾಡಿರುವಂತಹ ಒಂದು ವಿಭಾಗ ಆಗಿದೆ. ಈ ವಿಭಾಗದಲ್ಲಿ ನಾವು ಮೊದಲನೆಯ ಅಧ್ಯಾಯ ಸಮಾಜಶಾಸ್ತ್ರದ ಪರಿಚಯ ಎನ್ನುವಂತಹ ಘಟಕದ ಬಗ್ಗೆ ನಾವು ಅಭ್ಯಾಸವನ್ನ ಮಾಡೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಸಮಾಜಶಾಸ್ತ್ರದ ಪರಿಚಯ ಈ ಒಂದು ಪಾಠದಲ್ಲಿ ನಾವು ಸಮಾಜಶಾಸ್ತ್ರದ ಉಗಮ, ಅರ್ಥ, ಸ್ವರೂಪ, ವ್ಯಾಪ್ತಿ ಮತ್ತು ಮಹತ್ವದ ಬಗ್ಗೆ ತಿಳ್ಕೊಳ್ತೇವೆ. ಸಮಾಜಶಾಸ್ತ್ರ ಮತ್ತು ಇತರೆ ಸಮಾಜ ವಿಜ್ಞಾನಗಳ ನಡುವಿನ ಸಂಬಂಧ ಹೇಗಿದೆ, ಅವುಗಳ ನಡುವಿನ ವ್ಯತ್ಯಾಸ ಹೇಗಿದೆ ಎನ್ನುವಂಥದ್ದನ್ನ ಈ ಪಾಠದಲ್ಲಿ ನಾವು ತಿಳ್ಕೊಳ್ತೇವೆ. ಆರಂಭಿಕ ವಿದೇಶಿ ಸಮಾಜಶಾಸ್ತ್ರಜ್ಞರುಗಳಾಗಿರ್ತಕ್ಕಂತಹ ಅಗಸ್ಟ್ ಕಾಂಟೆ, ಕಾರ್ಲ್ ಮಾರ್ಕ್ಸ್, ಎಮಿಲಿ ಡರ್ಕಿಮ್, ಮ್ಯಾಕ್ಸ್ ವೇಬರ್ ಇವರುಗಳ ಬಗ್ಗೆ ನಾವು ಈ ಪಾಠದಲ್ಲಿ ತಿಳ್ಕೊಳ್ತೇವೆ. ನಮ್ಮ ಭಾರತೀಯ ಪ್ರಮುಖ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂತಹ ಡಾಕ್ಟರ್ BR ಅಂಬೇಡ್ಕರ್, GS ಗುರಿಯೆ, MN ಶ್ರೀನಿವಾಸ್, C ಪಾರ್ವತಮ್ಮ, ಇರಾವತಿ ಕರ್ವೆ ಮತ್ತು AR ದೇಸಾಯಿ ಎನ್ನುವಂತಹ ಪ್ರಮುಖ ಸಮಾಜಶಾಸ್ತ್ರಜ್ಞರ ಬಗ್ಗೆ ನಾವು ಇಂದು ಈ ಅಧ್ಯಾಯದಲ್ಲಿ ತಿಳ್ಕೊಳ್ತೇವೆ. ಹಾಗಾದ್ರೆ ಸಮಾಜಶಾಸ್ತ್ರದ ಉಗಮ ಹೇಗಾಯಿತು? ಉಗಮವನ್ನು ನೋಡಿ, ಸಮಾಜಶಾಸ್ತ್ರದ ಉಗಮ. ಹಾಗಾಗಿ ಈ ಸಮಾಜಶಾಸ್ತ್ರ ಹೇಗೆ ಉಗಮ ಆಯಿತು? ಈ ಮಾನವನ ಜೀವನ ತುಂಬಾ ಕುತೂಹಲಕಾರಿಯಾಗಿರುತ್ತೆ. ನಮ್ಗೆ ಗೊತ್ತಿದೆ, ಮಾನವನ ಈ ಜೀವನ ಏನಿದೆಯಲ್ಲ, ಇದು ತುಂಬಾ ಕ್ಯೂರಿಯಸ್ ಆಗಿರುತ್ತೆ. ಮಾನವನ ಜೀವನ ಕುತೂಹಲಕಾರಿಯಾಗಿದೆ. ಕುತೂಹಲಕಾರಿಯಾಗಿದೆ. ನೋಡ್ರಿ, ಮನುಷ್ಯ ಇತರೆ ಜೀವಿಗಳಿಗಿಂತ ಭಿನ್ನವಾಗಿದ್ದಾನೆ. ಮನುಷ್ಯ ಭಿನ್ನವಾಗಿದ್ದಾನೆ. ಆದ್ದರಿಂದ ಈ ಮಾನವನನ್ನ ಅಥವಾ ಮನುಷ್ಯನನ್ನ ಚಿಂತನಾ ಜೀವಿ, ಆಲೋಚನಾ ಜೀವಿ ಅಂತ ಹೇಳಿ ನಾವು ಕರಿತೇವೆ. ಹಾಗಾದ್ರೆ ಮನುಷ್ಯನನ್ನು ನಾವು ಚಿಂತನಾ ಜೀವಿ, ಹಾಗೇನೆ ಆಲೋಚನಾ ಜೀವಿ ಅಂತಲೂ ಕೂಡ ಕರೀತೇವೆ. ಹೀಗಾಗಿ ಮಾನವನ ಆಲೋಚನಾ ಜೀವಿ. ಮಾನವನ ಈ 2 ಅಂಶಗಳಿಂದ ನಾವು ತಿಳ್ಕೊಳ್ಬಹುದು, ಮಾನವನ ಜೀವನ ತುಂಬಾ ಕುತೂಹಲಕಾರಿ. ಏಕೆಂದರೆ ಇತರೆ ಜೀವಿಗಳಿಗಿಂತ ಭಿನ್ನವಾಗಿರುವ ಮಾನವ ಅಥವಾ ಮನುಷ್ಯ ಚಿಂತನಾ ಜೀವಿ ಮತ್ತು ಆಲೋಚನಾ ಜೀವಿಯಾಗಿದ್ದಾನೆ. ಏನಾದರೂ ಒಂದು ಚಿಂತನೆಯನ್ನ ಮಾಡುವುದರಲ್ಲಿ ಅವನು ತೊಡಗಿಕೊಳ್ತಾನೆ. ಜೊತೆಗೆ ಆಲೋಚನೆ ಮಾಡುವಂತ ಶಕ್ತಿ ಮನುಷ್ಯನಿಗೆ ಮಾತ್ರ ಇದೆ. ನೋಡಿ, ಪ್ರಾಣಿಗಳಿಗೂ ಮತ್ತು ಮನುಷ್ಯರಿಗೆ ಇರುವಂತಹ ವ್ಯತ್ಯಾಸ, ಆಲೋಚನಾ ಜೀವಿ ಮತ್ತು ಚಿಂತನಾ ಜೀವಿ ಮನುಷ್ಯ. ಪ್ರಾಣಿಗಳು ಹಸಿದಾಗ ಮತ್ತೊಂದು ಪ್ರಾಣಿಗಳನ್ನ ಬೇಟೆಯಾಡಿ ಮಲಗ್ತವೆ, ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಆದರೆ ಮನುಷ್ಯ ಸುಮ್ಮನೆ ಇರಲ್ಲ. ಈ ಸಂತಾನೋತ್ಪತ್ತಿ, ಆಹಾರ ಇವುಗಳ ಜೊತೆಗೆ ಚಿಂತನೆಯನ್ನ ಮಾಡ್ತಾನೆ, ಆಲೋಚನೆಯನ್ನ ಮಾಡ್ತಾನೆ. ಹೀಗಾಗಿ ಮಾನವನಿಗೂ ಮತ್ತು ಪ್ರಾಣಿಗಳಿಗೂ ಅನೇಕ ವ್ಯತ್ಯಾಸಗಳನ್ನ ನಾವು ತಿಳ್ಕೊಳ್ಬಹುದು. ಏನೇನು ವ್ಯತ್ಯಾಸಗಳನ್ನು ಪಟ್ಟಿ ಮಾಡಬಹುದ್ರೆ, ಒಂದು ಮೆದುಳಿನ ಬೆಳವಣಿಗೆ. ನಮ್ಮ ಈ ಮೆದುಳು ಮತ್ತು ಪ್ರಾಣಿಗಳ ಮೆದುಳಿಗೆ ಅವುಗಳ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ತುಂಬಾ ವ್ಯತ್ಯಾಸಗಳಿವೆ.
ನೋಡಿ, ಪ್ರಾಣಿಗಳ ಮೆದುಳು ಮತ್ತು ಈ ಮಾನವನ ಮೆದುಳಿಗೆ ತುಂಬಾ ವ್ಯತ್ಯಾಸ. ಆ ಮೆದುಳಿನ ವಿಕಾಸ, ಗಾತ್ರ ಮತ್ತು ಬೆಳವಣಿಗೆಯಲ್ಲಿ ನಾವು ವ್ಯತ್ಯಾಸಗಳನ್ನು ಕಾಣ್ತೇವೆ. ಆಹಾರ ಸೇವನೆ, ಮನುಷ್ಯನ ಆಹಾರ ಸೇವನೆ ಪದ್ಧತಿನೇ ಬೇರೆ, ಪ್ರಾಣಿಗಳ ಆಹಾರ ಸೇವನೆಯ ಪದ್ಧತಿನೇ ಬೇರೆ. ನಮಗೆ ಗೊತ್ತಿದೆ, ಪ್ರಾಣಿಗಳು ಕೆಲವು ಸಸ್ಯಾಹಾರಿಗಳಿದ್ದಾವೆ, ಕೆಲವು ಮಾಂಸಾಹಾರಿ ಪ್ರಾಣಿಗಳನ್ನು ಕಾಣ್ತೇವೆ. ಹಾಗೆ ಮನುಷ್ಯ ಇರತಕ್ಕಂಥವನು ಕೂಡ ಸಸ್ಯಾಹಾರವನ್ನು ಬಳಸ್ತಾನೆ ಮತ್ತು ಮಾಂಸಾಹಾರವನ್ನು ಬಳಸ್ತಾನೆ. ವ್ಯತ್ಯಾಸಗಳಿವೆ. ಅವು ಹುಲ್ಲನ್ನ ಪ್ರಾಣಿಗಳು ತಿಂದ್ರೆ ನಾವು ಆ ಬೆಳೆಗಳಿಂದ ಬರ್ತಕ್ಕಂಥ ಧಾನ್ಯಗಳನ್ನ ಪುಡಿ ಮಾಡಿ ಮತ್ತೆ ಅವುಗಳನ್ನ ಬೇಯಿಸಿ ತಿನ್ನುವಂಥದ್ದನ್ನ ಅಭ್ಯಾಸ ಮಾಡಿದ್ದೇವೆ. ಅವು ಹಸಿ ಹುಲ್ಲನ್ನು ತಿಂದ್ರೆ ನಾವು ಬೇಯಿಸಿದ ಆಹಾರವನ್ನು ತಿನ್ನುವಂತ ಪದ್ಧತಿ ಇದೆ. ಹೀಗೆ ಹಸಿ ಮಾಂಸವನ್ನ ಪ್ರಾಣಿಗಳು ತಿಂದ್ರೆ ನಾವು ಬೇಯಿಸಿದ ಮಾಂಸವನ್ನ ತಿನ್ನುವಂಥದ್ದು. ಹೀಗೆ ಆಹಾರ ಸೇವನೆಯಲ್ಲಿ ಕೂಡ ಪ್ರಾಣಿಗಳಿಗೂ ಮತ್ತು ಮಾನವನಿಗೂ ವ್ಯತ್ಯಾಸ ಇದೆ. ಕ್ರಿಯಾಶೀಲ ಮನುಷ್ಯ ಸದಾ ಕ್ರಿಯಾಶೀಲವಾಗಿರ್ತಾನೆ. ಸುಮ್ಮನೆ ಒಂದು ಕಡೆಗೆ ಕೂತ್ಕೊಳ್ಳೋದು, ಒಂದು ಕಡೆಗೆ ಮಲಗೋದು ಮಾಡಲ್ಲ. ಸದಾ ಕ್ರಿಯಾಶೀಲ, ಸದಾ ಆಕ್ಟಿವ್, ಆಲ್ವೇಸ್ ಆಕ್ಟಿವ್. ಯಾವಾಗಲೂ ಇದೆಲ್ಲ ಒಂದು ಕ್ರಿಯೆಯಲ್ಲಿ ತೊಡಗ್ತಾ ಇರ್ತಾನೆ. ಹಾಗಾಗಿ ಮನುಷ್ಯ ಕ್ರಿಯಾಶೀಲ. ಮಾನವ ಸಂಘಜೀವಿ ಮತ್ತು ಸಮಾಜ ಜೀವಿ. ಇದರ ಜೊತೆಗೆ ನಾವು ಹೇಳ್ಬೋದು ಕ್ರಿಯಾಶೀಲ. ಮಾನವ ಕ್ರಿಯಾಶೀಲ. ಹಾಗಾದ್ರೆ ಇದ್ರ ಜೊತೆಗೆ ನಾವು ಮತ್ತೆ ತಿಳ್ಕೋಬಹುದು ಅಂದ್ರೆ ಮಾನವನು ಸಮಾಜ ಜೀವಿ. ಮಾನವನು ಸಮಾಜ ಜೀವಿ ಅಥವಾ ಸಂಘಜೀವಿ ಅಥವಾ ಸಂಘಜೀವಿ. ನಮಗೆ ಗೊತ್ತಿದೆ, ಪ್ರಾಚೀನ ಕಾಲದಲ್ಲಿಯೂ ಕೂಡ ಮಾನವ ಗುಂಪು ಗುಂಪಾಗಿ ವಾಸ ಮಾಡ್ತಾ ಇದ್ದ. ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ಸಂಘ ಜೀವನ ಎನ್ನುವಂಥದ್ದು ಇನ್ನೂ ಉಳಿದುಕೊಂಡು ಬಂದಿದೆ. ಮತ್ತು ಮಾನವ ಸಮಾಜ ಜೀವಿ, ಸಮಾಜದೊಂದಿಗೆ ಬದುಕ್ತಾನೆ. ಹಾಗಾದ್ರೆ ವ್ಯಕ್ತಿ ಮತ್ತು ಸಮಾಜದ ನಡುವಿನ ಸಂಬಂಧ ಅನನ್ಯವಾಗಿದೆ. ವ್ಯಕ್ತಿ ಇಲ್ಲದೆ ಸಮಾಜವಿಲ್ಲ, ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ. ಹಾಗಾಗಿ ಮನುಷ್ಯ ಸಮಾಜದ ಕೂಸು. ಹೇಗೆ ಮೀನು ನೀರನ್ನು ಬಿಟ್ಟು ಬದುಕಲಾರದೋ ಹಾಗೆ ವ್ಯಕ್ತಿ ಸಮಾಜವನ್ನು ಬಿಟ್ಟು ಬದುಕಲಾರ. ವ್ಯಕ್ತಿ ಇಲ್ಲದೆ ಸಮಾಜ ಇಲ್ಲ, ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ ಎನ್ನುವಂಥದ್ದು ನಮಗೆ ಮಾನವನು ಸಂಘಜೀವಿ ಅಥವಾ ಸಮಾಜ ಜೀವಿ ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಬಹುದು. ಹಾಗಾದರೆ ಮಾನವ ಸಮಾಜ ಜೀವಿ ಹಾಗೂ ಸಂಘಜೀವಿ, ಇದಿಷ್ಟು ಕೂಡ ಇದರ ಹಿಂದೆ ಉಗಮದ ಇದೆ. ಈಗ ನಾವು ನೋಡುವಂಥದ್ದು ಸಮಾಜಶಾಸ್ತ್ರದ ಅರ್ಥ. ಸಮಾಜಶಾಸ್ತ್ರದ ಅರ್ಥ ಅಂದರೆ ಸಮಾಜಶಾಸ್ತ್ರ ಅಂದ್ರೆ ಏನು, ಇದು ಹೇಗೆ ಬಂದಿದೆ ಎನ್ನುವಂಥದ್ದನ್ನ ನಾವು ತಿಳ್ಕೊಳ್ಬಹುದು ಅಂತ. ಸಮಾಜಶಾಸ್ತ್ರ ಎಂಬ ಪದವು ನಾವು ಸಾಮಾನ್ಯವಾಗಿ ಕನ್ನಡದಲ್ಲಿ ಅದಕ್ಕೆ ಸಮಾನವಾದ ಶಬ್ದ ನಾವು ಇಂಗ್ಲಿಷ್ನಲ್ಲಿ ಸೋಷಿಯಾಲಜಿ ಅಂತ ಕರಿತೇವೆ, ಕನ್ನಡದಲ್ಲಿ ಸಮಾಜಶಾಸ್ತ್ರ ಅಂತ ಕರಿತೇವೆ. ಈ ಸಮಾಜಶಾಸ್ತ್ರ ಎನ್ನುವಂತಹ ಒಂದು ಪದ ಎರಡು ಪದಗಳಿಂದ ಉಗಮ ಆಗಿದೆ. ಲ್ಯಾಟಿನ್ ಭಾಷೆಯ ಸೋಷಿಯಸ್ ಮತ್ತು ಗ್ರೀಕ್ ಭಾಷೆಯ ಲೋಗೋಸ್ ಎನ್ನುವಂತಹ ಪದದಿಂದ ಇದು ಬಂದಿದೆ ಎನ್ನುವುದು ಸಮಾಜಶಾಸ್ತ್ರ. ಈ ಸಮಾಜಶಾಸ್ತ್ರವನ್ನ ನಾವು ಆಂಗ್ಲ ಭಾಷೆಯಲ್ಲಿ ಸೋಷಿಯಾಲಜಿ ಅಂತ ಕರಿತೀವಿ. ಸೋಷಿಯಾಲಜಿ. ಹಾಗಾದ್ರೆ ಈ ಸೋಷಿಯಾಲಜಿ ಎನ್ನುವಂತಹ ಒಂದು ಶಬ್ದ ಹೇಗಿದು ಉಗಮ ಆಗಿದೆ ಅಂದ್ರೆ ಸೋಷಿಯಸ್, ಒಂದು ಶಬ್ದ ಸೋಷಿಯಸ್, ಎರಡು ಲೋಗೋಸ್. ಸೋಷಿಯಸ್ ಮತ್ತು ಲೋಗೋ. ಈ ಸೋಷಿಯಸ್ ಈ ಕೂಡ ಬರೀಬಹುದು. ಸಮಾಜಶಾಸ್ತ್ರ ಎನ್ನುವಂಥದ್ದು ಸೋಷಿಯಸ್. ಈ ಸೋಷಿಯಸ್ ಪದದಿಂದ ಉಗಮ ಆಗಿದೆ. ಈ ಸೋಷಿಯಸ್ ಎನ್ನುವಂತಹ ಪದ ಇದು ಲ್ಯಾಟಿನ್ ಪದ, ಲ್ಯಾಟಿನ್ ಪದ. ಮತ್ತೆ ಲೋಗೋಸ್, ಲೋಗೋಸ್ ಈ ಪದ ಇದು ಗ್ರೀಕ್ ಪದ. ಸಮಾಜಶಾಸ್ತ್ರದ ಅರ್ಥ, ಸಮಾಜಶಾಸ್ತ್ರವು ಎರಡು ಪದಗಳಿಂದ ಉಗಮವಾಗಿದೆ. ಒಂದು ಲ್ಯಾಟಿನ್ ಭಾಷೆಯ ಸೋಷಿಯಸ್ ಮತ್ತು ಗ್ರೀಕ್ ಭಾಷೆಯ ಲೋಗೋಸ್ ಎನ್ನುವ ಪದಗಳಿಂದ ಇದು ಉಗಮ ಆಗಿದೆ. ಹಾಗಾದರೆ ಸೋಷಿಯಸ್ ಎಂದರೆ ಜೊತೆಗಾರ. ಸೋಷಿಯಸ್ ಅಂದ್ರೆ ಅರ್ಥ ಜೊತೆಗಾರ. ಲೋಗೋಸ್ ಅಂದ್ರೆ ಇದು ವಿಜ್ಞಾನ ಅಥವಾ ಒಂದು ಶಾಸ್ತ್ರ, ವಿಜ್ಞಾನ ಅಥವಾ ಶಾಸ್ತ್ರ. ಈ ರೀತಿಯ ಅರ್ಥಗಳನ್ನ ಇದು ಒಳಗೊಂಡಿದೆ. ಹಾಗಾದ್ರೆ ಸಮಾಜಶಾಸ್ತ್ರ ಎರಡು ಪದಗಳಿಂದ ಇದು ಉಗಮ ಆಗಿದೆ. ಹಾಗಾದ್ರೆ ಒಂದು
ಲ್ಯಾಟಿನ್ ಭಾಷೆಯ ಸೋಷಿಯಸ್, ಸೋಷಿಯಸ್ ಎಂದರೆ ಜೊತೆಗಾರ, ಗ್ರೀಕ್ ಭಾಷೆಯ ಮತ್ತೊಂದು ಶಬ್ದ ಲೋಗೋಸ್, ಲೋಗೋಸ್ ಎಂದರೆ ವಿಜ್ಞಾನ ಅಥವಾ ಶಾಸ್ತ್ರ. ಆದ್ದರಿಂದ ಸಮಾಜಶಾಸ್ತ್ರವನ್ನ ಮಾನವ ಸಮಾಜದ ಅಧ್ಯಯನ ಶಾಸ್ತ್ರ ಅಂತೇಳಿ ನಾವು ಕರೀಬಹುದು. ಮಾನವ ಸಮಾಜದ ಅಧ್ಯಯನ ಶಾಸ್ತ್ರವನ್ನೇ ನಾವೇನ್ ಕರಿತೀವಿ? ಸಮಾಜಶಾಸ್ತ್ರ. ಮಾನವ ಸಮಾಜದ ಅಧ್ಯಯನ ಶಾಸ್ತ್ರವೇ ಸಮಾಜಶಾಸ್ತ್ರ. ವಿದ್ಯಾರ್ಥಿಗಳೇ, ಈ ಎರಡೂ ಶಬ್ದಗಳಿಂದ ನಾವು ಏನ್ ತಿಳ್ಕೋಬಹುದು ಅಂದ್ರೆ, ಸಮಾಜಶಾಸ್ತ್ರವನ್ನು ನಾವು ಮಾನವ ಸಮಾಜದ ಅಧ್ಯಯನ ಶಾಸ್ತ್ರ, ಇಲ್ಲಿ ಮುಖ್ಯವಾಗಿ ಮಾನವನನ್ನೇ ಕುರಿತು, ಯಾರನ್ನು ಕುರಿತು? ಮಾನವನನ್ನೇ ಕುರಿತು ಇದು ಅಧ್ಯಯನ ಮಾಡುತ್ತದೆ. ಮಾನವನನ್ನ ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನೇ ನಾವೇನ್ ಕರಿತೀವಿ? ಸಮಾಜಶಾಸ್ತ್ರ ಅಂತೇಳಿ ಕರಿತೇವೆ. ಹಾಗಾದ್ರೆ ಸಮಾಜಶಾಸ್ತ್ರದ ಬಗ್ಗೆ ಅನೇಕ ವಿದೇಶಿ ವಿದ್ವಾಂಸರುಗಳು, ವಿದೇಶಿ ಸಮಾಜ ಶಾಸ್ತ್ರಜ್ಞರುಗಳು ತಮ್ಮದೇ ಆಗಿರ್ತಕ್ಕಂಥ ವ್ಯಾಖ್ಯೆಗಳನ್ನು ನೀಡಿದ್ದಾರೆ. ಹಾಗಾದ್ರೆ ಮೊದಲು ನಾವು ನೋಡಬಹುದು ಆಗಸ್ಟ್ ಕಾಂಟೆ. ಈ ಆಗಸ್ಟ್ ಕಾಂಟೆ ಎಂಬತಕ್ಕಂತಹ ಸಮಾಜಶಾಸ್ತ್ರಜ್ಞ, ಆಗಸ್ಟ್ ಕಾಂಟೆ. ಈ ಆಗಸ್ಟ್ ಕಾಂಟೆ ಎಂಬತಕ್ಕಂಥ ಸಮಾಜಶಾಸ್ತ್ರಜ್ಞ ಸಮಾಜಶಾಸ್ತ್ರದ ಬಗ್ಗೆ ಈ ರೀತಿ ವ್ಯಾಖ್ಯಾನವನ್ನು ನೀಡುತ್ತಾರೆ. ಸಮಾಜಶಾಸ್ತ್ರವು ನಿಸರ್ಗ ಹಾಗೂ ಸ್ವರೂಪದ ನಿಯಮಗಳಿಗೆ ಒಳಪಟ್ಟ ವಿಜ್ಞಾನವಾಗಿದ್ದು, ಅಂತಹ ನಿಯಮಗಳನ್ನ ಕಂಡುಕೊಳ್ಳುವುದೇ ಸಮಾಜಶಾಸ್ತ್ರ. ಬಹಳ ನಿಸರ್ಗಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ಕಾಂಟೆ ಅವರು ಹೇಳ್ತಾರೆ, ಸಮಾಜಶಾಸ್ತ್ರವು ನಿಸರ್ಗ ಸಹಜವಾದ, ಪ್ರಕೃತಿ ಸಹಜವಾದ ಅಥವಾ ನಿಸರ್ಗ ಸಹಜವಾದ ಸ್ವರೂಪದ ನಿಯಮಗಳಿಗೆ ಒಳಪಟ್ಟ ವಿಜ್ಞಾನವಾಗಿದ್ದು, ಅಂತಹ ನಿಯಮಗಳನ್ನು ಕಂಡುಕೊಳ್ಳುವುದೇ ಸಮಾಜಶಾಸ್ತ್ರ. ಹಾಗಾದರೆ ಸಮಾಜಶಾಸ್ತ್ರ ನಿಸರ್ಗ ಸಹಜವಾದ, ನಿಸರ್ಗ ಸಹಜವಾದಂತಹ ಮತ್ತು ಸ್ವರೂಪದ ನಿಯಮಗಳು, ನಿಸರ್ಗ ಸಹಜವಾದ ಹಾಗೂ ಸ್ವರೂಪದ ನಿಯಮಗಳಿಗೆ ಒಳಪಟ್ಟ ಶಾಸ್ತ್ರ. ಹಾಗಾದ್ರೆ ಆಗಸ್ಟ್ ಕಾಂಟೆ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞ ಸಮಾಜಶಾಸ್ತ್ರದ ಬಗ್ಗೆ ಈ ರೀತಿ ವ್ಯಾಖ್ಯಾನವನ್ನು ಕೊಡ್ತಾರೆ. ಸಮಾಜಶಾಸ್ತ್ರವು ನಿಸರ್ಗ ಸಹಜವಾದ ಹಾಗೂ ಸ್ವರೂಪದ ನಿಯಮಗಳಿಗೆ ಒಳಪಟ್ಟಂತಹ ಶಾಸ್ತ್ರ. ಈ ಒಳಪಟ್ಟಂತಹ ಒಂದು ನಿಯಮಗಳನ್ನ ಕಂಡುಕೊಳ್ಳುವುದೇ, ಇಂತಹ ನಿಯಮಗಳನ್ನ ಕಂಡುಕೊಳ್ಳುವುದು. ಹೀಗೆ ಈ ನಿಯಮಗಳಿದಾವೆ, ಈ ನಿಯಮಗಳಿಂದ ಕೂಡಿದ ವಿಜ್ಞಾನವಾಗಿ, ನಿಯಮಗಳ ವಿಜ್ಞಾನ ಒಳಪಟ್ಟಂತಹ ನಿಯಮಗಳಿಗೆ ಒಳಪಟ್ಟಂತ ವಿಜ್ಞಾನ, ನಿಯಮಗಳಿಗೆ ಒಳಪಟ್ಟ ವಿಜ್ಞಾನ. ಅಂತಹ ನಿಯಮಗಳನ್ನ ಕಂಡುಕೊಳ್ಳುವುದೇ ಸಮಾಜಶಾಸ್ತ್ರ ಅಂತ ಹೇಳಿ ಆಗಸ್ಟ್ ಕಾಂಟೆ ಹೇಳ್ತಾರೆ. ಮತ್ತೊಮ್ಮೆ ಸಮಾಜ ಶಾಸ್ತ್ರಜ್ಞರಾಗಿರ್ತಕ್ಕಂಥ ಆಗಸ್ಟ್ ಕಾಂಟೆ ಅವರು ಸಮಾಜಶಾಸ್ತ್ರದ ಬಗ್ಗೆ ಈ ರೀತಿ ವ್ಯಾಖ್ಯಾನವನ್ನು ಕೊಡ್ತಾರೆ. ಸಮಾಜಶಾಸ್ತ್ರವು ನಿಸರ್ಗ ಸಹಜವಾದ ಹಾಗೂ ಸ್ವರೂಪದ ನಿಯಮಗಳಿಗೆ ಒಳಪಟ್ಟಂತಹ ವಿಜ್ಞಾನವಾಗಿದ್ದು, ಅಂತಹ ನಿಯಮಗಳನ್ನು ಕಂಡುಕೊಳ್ಳುವುದೇ ಸಮಾಜಶಾಸ್ತ್ರ ಅಂತೇಳಿ ಆಗಸ್ಟ್ ಕಾಂಟೆ ಅವರು ಹೇಳ್ತಾರೆ. ಮತ್ತೊಬ್ಬ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥ ಮ್ಯಾಕ್ಸ್ ವೇಬರ್ ಅವರು ಹೇಳ್ತಾರೆ, ಬಹಳ ಸುಲಭವಾಗಿರ್ತಕ್ಕಂಥದ್ದು. ಎರಡನೇದು ಮ್ಯಾಕ್ಸ್ ವೇಬರ್. ಈ ಮ್ಯಾಕ್ಸ್ ವೇಬರ್ ಎಂಬತಕ್ಕಂಥ ಸಮಾಜಶಾಸ್ತ್ರಜ್ಞ ಹೇಳ್ತಾನೆ, ಮಾನವನ ವರ್ತನೆಗಳ ಅಧ್ಯಯನವೇ ಸಮಾಜಶಾಸ್ತ್ರ. ಬಹಳ ಸುಲಭವಾದದ್ದು. ಮಾನವನ ವರ್ತನೆಗಳ ಅಧ್ಯಯನ, ಮಾನವನ ವರ್ತನೆಗಳ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ಹೇಳಿ ಯಾರು ಹೇಳ್ತಾರೆ? ಮ್ಯಾಕ್ಸ್ ವೇಬರ್. ವಿದ್ಯಾರ್ಥಿಗಳೇ, ಮ್ಯಾಕ್ಸ್ ವೇಬರ್ ಎಂಬತಕ್ಕಂತಹ ಸಮಾಜಶಾಸ್ತ್ರಜ್ಞ ಸಮಾಜಶಾಸ್ತ್ರದ ಬಗ್ಗೆ ಈ ರೀತಿ ವ್ಯಾಖ್ಯಾನವನ್ನು ಕೊಡ್ತಾರೆ, ಮಾನವನ ವರ್ತನೆಗಳ ಅಧ್ಯಯನವೇ ಸಮಾಜಶಾಸ್ತ್ರ. ಮತ್ತೊಬ್ಬ ಸಮಾಜಶಾಸ್ತ್ರಜ್ಞ ಹೇಳ್ತಾನೆ, ಸಾಮಾಜಿಕ ಸಂಸ್ಥೆಗಳ ಅಧ್ಯಯನವೇ ಸಮಾಜಶಾಸ್ತ್ರ. ಸಾಮಾಜಿಕ ಸಂಸ್ಥೆಗಳು. ಅವನು
ಎಮಿಲಿ ಡರ್ಕಿಮ್ ಎಂಬತಕ್ಕಂಥ ಸಮಾಜಶಾಸ್ತ್ರಜ್ಞ ಈ ರೀತಿ ಹೇಳ್ತಾರೆ, ಸಾಮಾಜಿಕ ಸಂಸ್ಥೆಗಳ ಅಧ್ಯಯನವೇ ಸಮಾಜಶಾಸ್ತ್ರ ಅಂತೇಳಿ ಹೇಳ್ತಾರೆ. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಈ ವ್ಯಾಖ್ಯಾನವನ್ನು ಇಟ್ಟುಕೊಂಡು ನಾವು ಸಮಾಜಶಾಸ್ತ್ರವನ್ನು ಸುಲಭವಾಗಿ ಅರ್ಥವನ್ನ ಮಾಡಿಕೊಳ್ಳಬಹುದು. ಹಾಗಾದ್ರೆ ಸಮಾಜಶಾಸ್ತ್ರದ ಬಗ್ಗೆ ಅನೇಕ ವಿದೇಶಿ ಸಮಾಜಶಾಸ್ತ್ರಜ್ಞರು ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಮೊದಲನೇದಾಗಿ ಆಗಸ್ಟ್ ಕಾಂಟೆ ಅಂತಕ್ಕಂಥ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞ ಸಮಾಜಶಾಸ್ತ್ರದ ಬಗ್ಗೆ ಈ ರೀತಿ ವ್ಯಾಖ್ಯಾನವನ್ನು ಕೊಡ್ತಾರೆ. ಸಮಾಜಶಾಸ್ತ್ರವು ನಿಸರ್ಗ ಸಹಜವಾದ ಹಾಗೂ ಸ್ವರೂಪದ ನಿಯಮಗಳಿಗೆ ಒಳಪಟ್ಟ ವಿಜ್ಞಾನವಾಗಿದ್ದು ಆ ನಿಯಮಗಳನ್ನು ಕಂಡುಕೊಳ್ಳುವುದೇ ಸಮಾಜಶಾಸ್ತ್ರವಾಗಿದೆ. ಮತ್ತೊಬ್ಬ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞ ಮ್ಯಾಕ್ಸ್ ವೆಬರ್ ಅವರು ಸಮಾಜಶಾಸ್ತ್ರದ ಬಗ್ಗೆ ಈ ರೀತಿಯ ವ್ಯಾಖ್ಯಾನವನ್ನು ನೀಡ್ತಾರೆ, ಮಾನವನ ವರ್ತನೆಗಳ ಅಧ್ಯಯನವೇ ಸಮಾಜಶಾಸ್ತ್ರ. ಇದಾದ ನಂತರ ಮತ್ತೆ ಎಮಿಲಿ ಡರ್ಕಿಮ್ ಎಂಬತಕ್ಕಂಥ ಪ್ರಖ್ಯಾತ ಸಮಾಜಶಾಸ್ತ್ರಜ್ಞ ಸಮಾಜಶಾಸ್ತ್ರದ ವ್ಯಾಖ್ಯಾನವನ್ನು ಈ ರೀತಿ ನೀಡ್ತಾರೆ, ಸಾಮಾಜಿಕ ಸಂಸ್ಥೆಗಳ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ಹೇಳಿ ಹೇಳ್ತಾರೆ. ಈಗ ನಾವು ಸಮಾಜಶಾಸ್ತ್ರದ ಒಂದು ಉಗಮದ ಒಂದು ಅರ್ಥ, ಆಮೇಲೆ ಪ್ರಮುಖ ಸಮಾಜಶಾಸ್ತ್ರಜ್ಞ ನೀಡುವಂಥ ವ್ಯಾಖ್ಯಾನವನ್ನು ನೋಡಿದ್ವಿ. ಮತ್ತೆ ಈಗ ಸಮಾಜಶಾಸ್ತ್ರದ ಉಗಮವನ್ನು ಮತ್ತೊಂದು ಸಾರಿ ನಾವು ಈಗ ನೋಡೋಣ. ಹೇಗೆ ಉಗಮ ಆಯಿತು ಅದರ ಹಿನ್ನೆಲೆ ಏನು ಅನ್ನೋದನ್ನ ನಾವು ನೋಡೋಣ. ವ್ಯಾಖ್ಯಾನ ನೋಡಿದ್ವಿ, ಅದು ಹೇಗೆ ಉತ್ಪತ್ತಿ ಆಗಿದೆ ಸಮಾಜಶಾಸ್ತ್ರ ಎನ್ನುವುದು, ಯಾವ ಭಾಷೆಯ ಪದಗಳಿಂದ ಇದು ಉತ್ಪತ್ತಿಯಾಗಿದೆ ಎನ್ನುವುದನ್ನು ಈಗ ನೋಡಿದ್ವಿ. ಮತ್ತೆ ಇದು ಉಗಮಕ್ಕೆ, ಸಮಾಜಶಾಸ್ತ್ರದ ಉಗಮಕ್ಕೆ ಅನೇಕ ಕಾರಣಗಳನ್ನೇ ನಾವು ಪಟ್ಟಿ ಮಾಡಬಹುದು. ಅಂತ ಕಾರಣಗಳು ಯಾವ್ಯಾವ ಎನ್ನುವುದನ್ನ ನಾವೀಗ ತಿಳ್ಕೊಳ್ಳೋಣ. ಹಾಗೆ ಸಮಾಜಶಾಸ್ತ್ರದ ಉಗಮ ಹೇಗಾಯಿತು, ಯಾವ ಇಸ್ವಿನಲ್ಲಿ ಆಯಿತು ಅಂದ್ರೆ 19ನೇ ಶತಮಾನದಲ್ಲಿ ಯುರೋಪಿನಲ್ಲಾದಂತಹ ಕೈಗಾರಿಕಾ ಕ್ರಾಂತಿ ಮತ್ತು ಫ್ರಾನ್ಸಿನ ಮಹಾಕ್ರಾಂತಿಯ ಬೆಳವಣಿಗೆಯಿಂದಾಗಿ ಸಾಮಾನ್ಯ ಶಕೆ 16 ಮತ್ತು 18ನೇ ಶತಮಾನಗಳಲ್ಲಿ ಸಂಭವಿಸಿದಂತಹ ಜ್ಞಾನ ಪುನರುತ್ಥಾನ ಮತ್ತು ಧಾರ್ಮಿಕ ಸುಧಾರಣೆ ಇನ್ನೂ ಮುಂತಾದ ಬೌದ್ಧಿಕ ಕ್ರಿಯೆಗಳು ಮತ್ತು ಭೌತ ವಿಜ್ಞಾನಗಳಿಗೆ ಸಿಕ್ಕಿದಂತಹ ಪ್ರೇರಣೆ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣ ಆಗಿದೆ. ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣಗಳೇನು ಅಂದ್ರೆ 19ನೇ ಶತಮಾನದಲ್ಲಿ ಆಗಿರುವಂತಹ ಒಂದು ಕೈಗಾರಿಕಾ ಕ್ರಾಂತಿ, 2 ಫ್ರಾನ್ಸಿನ ಮಹಾಕ್ರಾಂತಿ. ಅಷ್ಟೇ ಅಲ್ಲ, ಸಾಮಾನ್ಯ ಶಕೆ 16ರಿಂದ 18ರವರೆಗೆ 18ನೇ ಶತಮಾನಗಳವರೆಗೆ ಸಂಭವಿಸಿದಂತಹ ಜ್ಞಾನ ಪುನರುತ್ಥಾನ, ಧಾರ್ಮಿಕ ಸುಧಾರಣೆ ಮತ್ತು ಬೌದ್ಧಿಕ ಪ್ರಕ್ರಿಯೆಗಳು ಮತ್ತು ಭೌತ ವಿಜ್ಞಾನಗಳಿಗೆ ಸಿಕ್ಕಿದಂತ ಪ್ರೇರಣೆಯಿಂದ ಈ ಒಂದು ಸಮಾಜಶಾಸ್ತ್ರ ಉಗಮ ಆಗಿದೆ. ಹಾಗಾದ್ರೆ ಸಮಾಜಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ಎಷ್ಟು ಈ ಉಗಮದ ಬಗ್ಗೆ ತಿಳ್ಕೊಂಡ್ವಿ. ಸಮಾಜಶಾಸ್ತ್ರದ ವ್ಯಾಪ್ತಿ ಹೇಗಿದೆ, ಇದರ ವ್ಯಾಪ್ತಿ ಎಷ್ಟಿದೆ, ಏನನ್ನ ಅಧ್ಯಯನ ಮಾಡುತ್ತೆ ಅಂದ್ರೆ ಸಮಾಜಶಾಸ್ತ್ರ ಮಾನವ ಸಮಾಜದ ಅಧ್ಯಯನವಾಗಿದೆ. ಆಗಲೇ ನಾವು ನೋಡಿದ್ವಿ, ಎಮಿಲಿ ಡರ್ಕಿಮ್, ಮ್ಯಾಕ್ಸ್ ವೆಬರ್, ಆಗಸ್ಟ್ ಕಾಂಟೆ ಅವರು ನೀಡಿರ್ತಕ್ಕಂಥ ವ್ಯಾಖ್ಯಾನಗಳಲ್ಲಿಯೇ ಇದೆ. ಹಾಗಾಗಿ ಸಮಾಜಶಾಸ್ತ್ರ ಹೇಗೆ ಉತ್ಪತ್ತಿಯಾಗಿದೆ ಎನ್ನುವಂಥದ್ದನ್ನು ನಾವು ಅಭ್ಯಾಸ ಮಾಡಿದಾಗಲೇ ನನಗೆ ಕಂಡು ಬಂತು, ಸಮಾಜಶಾಸ್ತ್ರ ಮಾನವ ಸಮಾಜದ ಅಧ್ಯಯನವಾಗಿದೆ. ಇದು ಮಾನವನ ಸಾಮಾಜಿಕ ಜೀವನ, ಸಾಮಾಜಿಕ ಸಂಬಂಧ, ಸಾಮಾಜಿಕ ಸಂಸ್ಥೆಗಳು ಮತ್ತು ಸಾಮಾಜಿಕ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡಿ ಇದಿಷ್ಟೂ ಕೂಡ ಸಮಾಜಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ. ಹಾಗಾದ್ರೆ ನಮ್ಗೆ ಗೊತ್ತಿದೆ, ಸಮಾಜಶಾಸ್ತ್ರ ಎನ್ನುವಂಥದ್ದು ಮಾನವನ ಸಮಾಜದ ಅಧ್ಯಯನ, ಮಾನವನ ಸಮಾಜದ ಅಧ್ಯಯನವನ್ನು ಮಾಡುತ್ತೆ. ಇದು ವ್ಯಾಪ್ತಿ, ಸಮಾಜಶಾಸ್ತ್ರದ ವ್ಯಾಪ್ತಿ ಮಾನವನ ಸಮಾಜವನ್ನ ಇದು ಅಧ್ಯಯನ ಮಾಡುತ್ತೆ. ಇದರ ಜೊತೆಗೆ ಸಾಮಾಜಿಕ ಜೀವನ, ಮಾನವನ ಸಾಮಾಜಿಕ ಜೀವನವನ್ನ, ಹಾಗೆಯೇ ಸಾಮಾಜಿಕ ಜೀವನ, ಸಾಮಾಜಿಕ ಸಂಬಂಧಗಳು, ಸಾಮಾಜಿಕ ಸಂಸ್ಥೆಗಳು ಮತ್ತು ಸಾಮಾಜಿಕ ಪ್ರಕ್ರಿಯೆಗಳ ಬಗ್ಗೆ ಇದು ಅಭ್ಯಾಸವನ್ನ ಮಾಡುತ್ತೆ. ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರದ ವ್ಯಾಪ್ತಿ ಏನು? ಸಮಾಜಶಾಸ್ತ್ರ ಎಂದರೆ ಮಾನವನ ಸಮಾಜದ ಅಧ್ಯಯನವೇ ಸಮಾಜಶಾಸ್ತ್ರ. ಹಾಗಾದರೆ ಸಮಾಜಶಾಸ್ತ್ರವು ಮಾನವನ ಸಮಾಜವನ್ನು ಅಧ್ಯಯನ ಮಾಡುತ್ತದೆ. ಜೊತೆಗೆ ಮಾನವನ ಸಾಮಾಜಿಕ ಜೀವನ, ಮಾನವನ ಸಾಮಾಜಿಕ ಸಂಬಂಧಗಳು
ಸಂಸ್ಥೆಗಳು, ಮಾನವನ ಸಾಮಾಜಿಕ ಸಂಸ್ಥೆಗಳು ಮತ್ತು ಮಾನವನ ಸಾಮಾಜಿಕ ಪ್ರಕ್ರಿಯೆಗಳ ಬಗ್ಗೆ ಇದು ಅಧ್ಯಯನವನ್ನ ನಡೆಸುತ್ತದೆ. ಇದಿಷ್ಟೂ ಕೂಡ ಮಾನವ ಸಮಾಜಶಾಸ್ತ್ರದ ಒಂದು ವ್ಯಾಪ್ತಿಯಾಗಿದೆ. ಹಾಗಾದರೆ ಸಮಾಜಶಾಸ್ತ್ರದ ಸ್ವರೂಪ ಏನು? ಈ ಸಮಾಜಶಾಸ್ತ್ರ ಯಾವ ರೀತಿಯ ಸ್ವರೂಪವನ್ನು ಒಳಗೊಂಡಿದೆ ಅನ್ನೋದನ್ನ ನಾವು ಅಭ್ಯಾಸ ಮಾಡಬೇಕಾಗುತ್ತೆ. ಸ್ವರೂಪ, ಸಮಾಜಶಾಸ್ತ್ರದ ಸ್ವರೂಪ. ಹಾಗಾದರೆ ಸಮಾಜ ವಿಜ್ಞಾನಗಳ ಸಮೂಹದಲ್ಲಿ ಸಮಾಜಶಾಸ್ತ್ರಕ್ಕೆ ತನ್ನದೇ ಆದಂತಹ ಸ್ಥಾನ ಇದೆ. ತನ್ನ ಕೆಲವು ಗುಣಗಳಿಂದ ಮತ್ತು ಪ್ರತ್ಯೇಕ ಮತ್ತು ಸ್ವತಂತ್ರವಾದ ಅಧ್ಯಯನ ಶಾಸ್ತ್ರ ಅಂತೇಳಿ ನಾವು ಸಮಾಜಶಾಸ್ತ್ರವನ್ನ ಪರಿಗಣನೆ ಮಾಡಿದ್ದೇವೆ. ಇದರ ಸ್ವರೂಪ ಹೇಗಿದೆ, ನೇಚರ್ ಹೇಗಿದೆ ಅಂದ್ರೆ ಸಮಾಜಶಾಸ್ತ್ರವು ಒಂದು ಸಮಾಜ ವಿಜ್ಞಾನವಾಗಿದೆ ಹೊರತು ಭೌತ ವಿಜ್ಞಾನ ಆಗಿಲ್ಲ. ಸಮಾಜಶಾಸ್ತ್ರವು ಒಂದು ವಿಷಯಾತ್ಮಕ ಶಾಸ್ತ್ರವೇ ಹೊರತು ಇದು ನಿರ್ದೇಶಾತ್ಮಕ ಶಾಸ್ತ್ರವಲ್ಲ. ಸಮಾಜಶಾಸ್ತ್ರವು ಒಂದು ಶುದ್ಧ ಶಾಸ್ತ್ರವೇ ಹೊರತು ಇದು ಪ್ರಾಯೋಗಿಕ ಅಥವಾ ಅನ್ವಯಿಕ ಶಾಸ್ತ್ರ ಅಲ್ಲ. ಸಮಾಜಶಾಸ್ತ್ರವು ಅಮೂರ್ತ ಸ್ವರೂಪದ ಶಾಸ್ತ್ರವಾಗಿದೆ ಹೊರತು ಮೂರ್ತ ರೂಪದ ಸ್ವರೂಪದ ಶಾಸ್ತ್ರವಲ್ಲ. ಸಮಾಜಶಾಸ್ತ್ರವು ಒಂದು ಸಾಮಾನ್ಯ ವಿಜ್ಞಾನವಾಗಿದೆ ಹೊರತು ಇದೊಂದು ವಿಶೇಷ ವಿಜ್ಞಾನ ಅಲ್ಲ. ಒಂದೊಂದೇ ನೋಡೋಣ. ನಾವು ಸಮಾಜಶಾಸ್ತ್ರವು ಒಂದು ವಿಜ್ಞಾನ ಅಷ್ಟೇ. ಸಮಾಜಶಾಸ್ತ್ರವು ಒಂದು ವಿಜ್ಞಾನವಾಗಿದೆ. ಸಮಾಜಶಾಸ್ತ್ರವು ಒಂದು ವಿಜ್ಞಾನವಾಗಿದೆ ಹೊರತು, ವಿಜ್ಞಾನ ತಕ್ಷಣ ಭೌತಿಕ ವಿಜ್ಞಾನವಲ್ಲ, ಆಗಿದೆಯೇ ಹೊರತು ಭೌತಿಕ ವಿಜ್ಞಾನವಲ್ಲ. ಭೌತಿಕ ವಿಜ್ಞಾನವಲ್ಲ. ಹಾಗಾದ್ರೆ ಇದು ವಿಷಯಾತ್ಮಕವಾದ ಸಮಾಜಶಾಸ್ತ್ರ ಒಂದು ನಿಶ್ಚಯಾತ್ಮಕ ಶಾಸ್ತ್ರ. ಇದೊಂದು ಎರಡನೇ ನೋಡಿದರೆ ಇದೊಂದು ನಿಶ್ಚಯಾತ್ಮಕ ಶಾಸ್ತ್ರ. ನಿಶ್ಚಯಾತ್ಮಕ ಶಾಸ್ತ್ರ. ಇದೊಂದು ನಿಶ್ಚಯಾತ್ಮಕ ಶಾಸ್ತ್ರವೇ ಹೊರತು ಇದೊಂದು ನಿರ್ದೇಶಕ ಶಾಸ್ತ್ರವಲ್ಲ. ಇದು ನಿರ್ದೇಶಕ ಶಾಸ್ತ್ರವಲ್ಲ. ನಿಶ್ಚಯಾತ್ಮಕ ಶಾಸ್ತ್ರವೇ ಹೊರತು ನಿರ್ದೇಶಾತ್ಮಕ ಶಾಸ್ತ್ರವಲ್ಲ. ಸಮಾಜಶಾಸ್ತ್ರವು ಒಂದು ಶುದ್ಧ ಶಾಸ್ತ್ರವೇ ಹೊರತು, ಇದೊಂದು ಶುದ್ಧ ಶಾಸ್ತ್ರವೇ ಹೊರತು ಇದೇನಲ್ಲ ಪ್ರಾಯೋಗಿಕ ಅಥವಾ ಅನ್ವಯಿಕ ಅಲ್ಲ, ಹೊರತು ಪ್ರಾಯೋಗಿಕ ಅಥವಾ ಅನ್ವಯಿಕ ಶಾಸ್ತ್ರವಲ್ಲ. ಹಾಗಾದರೆ ಸಮಾಜಶಾಸ್ತ್ರ ಅಮೂರ್ತ ಸ್ವರೂಪದ ಶಾಸ್ತ್ರ ಹೊರತು ಮೂರ್ತ ಸ್ವರೂಪದ್ದಲ್ಲ. ಇದು ಅಮೂರ್ತ ಸ್ವರೂಪದ್ದು. ಇದು ಮೂರ್ತ ಸ್ವರೂಪದ್ದಲ್ಲ. ಕೊನೆಯದಾಗಿ ನಾವು ಹೇಳ್ಬೋದು, ಇದೊಂದು ಸಾಮಾನ್ಯ ವಿಜ್ಞಾನ ಹೊರತು ವಿಶೇಷ ವಿಜ್ಞಾನವಲ್ಲ. ಇದೊಂದು ಸಾಮಾನ್ಯ ವಿಜ್ಞಾನ. ಇದೊಂದು ಸಾಮಾನ್ಯ ವಿಜ್ಞಾನ. ಇದು ವಿಶೇಷ ವಿಜ್ಞಾನವಲ್ಲ. ವಿದ್ಯಾರ್ಥಿಗಳೇ, ನಾವು ಮತ್ತೊಮ್ಮೆ ಸಮಾಜಶಾಸ್ತ್ರದ ಸ್ವರೂಪದ ಬಗ್ಗೆ ತಿಳ್ಕೊಳ್ಳಬೇಕಾದ್ರೆ ಸಮಾಜ ವಿಜ್ಞಾನಗಳ ಸಮೂಹದಲ್ಲಿ ಸಮಾಜಶಾಸ್ತ್ರಕ್ಕೆ ತನ್ನದೇ ಆದಂತಹ ಒಂದು ವಿಶಿಷ್ಟ ಸ್ಥಾನ ಇದೆ. ಇದು ತನ್ನ ಕೆಲವು ಗುಣಗಳಿಂದ ಪ್ರತ್ಯೇಕವಾಗಿರ್ತಕ್ಕಂಥ ಮತ್ತು ಸ್ವತಂತ್ರವಾದಂತಹ ಅಧ್ಯಯನಕ್ಕೆ ಇದು ನಾವು ಪರಿಗಣಿಸ್ತೇವೆ. ಹಾಗಾದರೆ ಇದರ ಸ್ವರೂಪದ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಸಮಾಜಶಾಸ್ತ್ರವು ಒಂದು ವಿಜ್ಞಾನವಾಗಿದೆ ಹೊರತು ಭೌತಿಕ, ಇದೊಂದು ಸಾಮಾನ್ಯವಾದ ವಿಜ್ಞಾನ ಹೊರತು ಇದು ಫಿಸಿಕಲ್ ಸೈನ್ಸ್, ಓನ್ಲಿ ಸೈನ್ಸ್. ಸೊ ಸೋಶಿಯಾಲಜಿ ಒನ್ ಆಫ್ ದ ಸೋಷಿಯಲ್ ಸೈನ್ಸ್, ಇಟ್ ಈಸ್ ನಾಟ್ ಫಿಸಿಕಲ್ ಸೈನ್ಸ್ ಅಂತ. ಹಾಗೆಯೇ ಸಮಾಜಶಾಸ್ತ್ರವು ನಿಶ್ಚಯಾತ್ಮಕ ಶಾಸ್ತ್ರವೇ ಹೊರತು ನಿರ್ದೇಶಾತ್ಮಕ ಶಾಸ್ತ್ರವಲ್ಲ. ಸಮಾಜಶಾಸ್ತ್ರವು ಶುದ್ಧ ಶಾಸ್ತ್ರವೇ ಹೊರತು
ಪ್ರಾಯೋಗಿಕ ಅಥವಾ ಅನ್ವಯಿಕ ಶಾಸ್ತ್ರವಲ್ಲ. ಸಮಾಜಶಾಸ್ತ್ರವು ಅಮೂರ್ತ ಸ್ವರೂಪದ ಶಾಸ್ತ್ರವಾಗಿದ್ದು ಇದು ಮೂರ್ತ ಸ್ವರೂಪದ ಶಾಸ್ತ್ರವಲ್ಲ. ಸಮಾಜಶಾಸ್ತ್ರವು ಸಾಮಾನ್ಯ ವಿಜ್ಞಾನವಾಗಿದೆಯೇ ಹೊರತು ಇದು ವಿಶೇಷವಾದಂತಹ ವಿಜ್ಞಾನವಲ್ಲ. ಸೊ ಇದಿಷ್ಟೂ ಕೂಡ ಸಮಾಜಶಾಸ್ತ್ರದ ಸ್ವರೂಪವಾಗಿದೆ. ವಿದ್ಯಾರ್ಥಿಗಳೇ, ನಾವು ಇಲ್ಲಿಯವರೆಗೆ ಅದರ ಅರ್ಥ, ಉಗಮ, ವ್ಯಾಖ್ಯೆ, ವ್ಯಾಪ್ತಿ ಮತ್ತು ಸಮಾಜಶಾಸ್ತ್ರದ ಸ್ವರೂಪದ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಮುಂದಿನ ಅವಧಿಯಲ್ಲಿ ನಾವು ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.